ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಸ್ತೆಗಿಳಿಯೋದಿಲ್ವಾ? ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ಬೆಂಗಳೂರಿಗೂ ತಟ್ಟುತ್ತಾ ಸಾರಿಗೆ ಪ್ರೊಟೆಸ್ಟ್ನ ಬಿಸಿ. ಸರ್ಕಾರದ ವಿರುದ್ಧ ಮತ್ತೆ ತೊಡೆ ತಟ್ಟಿದಂತ ಸಾರಿಗೆ ನೌಕರರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಅಂತ ಆಗ್ರಹಿಸಿ ಸಾರಿಗೆ ನೌಕರರು ಪ್ರತಿಭಟನೆಗಿಳಿದಿದ್ದಾರೆ. ಇದರಿಂದ ಬೆಂಗಳೂರಿನ ಪ್ರಯಾಣಿಕರಿಗೆ ಯಾವ ರೀತಿಯಾಗಿ ಬಿಸಿ ತಟ್ಟುತ್ತೆ? ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿರುವಂತಹ ನೌಕರರು, ಆದ್ರೆ ಈವರೆಗೂ ಪ್ರತಿಭಟನೆಗೆ ಅವಕಾಶ ನೀಡಿಲ್ಲ ಪೊಲೀಸರು. ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಂತ ನೌಕರರು ಮುಷ್ಕರದಲ್ಲಿ ಭಾಗಿಯಾಗ್ತಾರಾ? 4 ನಿಗಮದ ನೌಕರರು ಅನುಮತಿ ನೀಡದಿದ್ರೂ ಕೂಡ ಮುಷ್ಕರ ನಡೆಸ್ತೀವಿ ಅಂತಿರುವಂತ ಸಾರಿಗೆ ನೌಕರರ ಕೂಟ. ಹಾಗಾದ್ರೆ ಅನುಮತಿ ಇಲ್ಲದೆ ಇದ್ರೂ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಆ ಪ್ರತಿಭಟನೆಯ ಬಿಸಿ ಸರ್ಕಾರಕ್ಕೆ ತಟ್ಟುತ್ತಾ, ಜೊತೆಗೆ ಬಸ್ ಪ್ರಯಾಣಿಕರಿಗೂ ಕೂಡ ತಟ್ಟುತ್ತಾ? ವೇತನ ಪರಿಷ್ಕರಣೆ ಮಾಡದ ಹಿನ್ನೆಲೆ ಬೃಹತ್ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 38 ತಿಂಗಳ ಬದಲು 26 ತಿಂಗಳ ವೇತನ ಪರಿಷ್ಕರಿಸೋದಕ್ಕೆ ಸರ್ಕಾರ ಮುಂದಾಗಿತ್ತು. ಹಲವು ಸುತ್ತಿನ ಸಭೆಯ ಬಳಿಕ ಕೂಡ ಬೇಡಿಕೆ ಈಡೇರಿಸೋದಕ್ಕೆ ಸರ್ಕಾರ ವಿಫಲ ಆಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ತಮ್ಮ ಬಲ ತೋರಿಸೋದಕ್ಕೆ ಈಗ ನೌಕರರು ಮುಂದಾಗಿದ್ದಾರೆ. ಪ್ರತಿಭಟನೆಯಿಂದ ಇವತ್ತು ಬಸ್ಗಳ ಓಡಾಟದಲ್ಲಿ ವ್ಯತ್ಯಯ ಆದ್ರೂ ಆಗಬಹುದು. ಕರ್ತವ್ಯಕ್ಕೆ ಗೈರಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಂತೆ 4 ನಿಗಮದಿಂದ ನೌಕರರಿಗೆ ಚೆಕ್ಮೇಟ್ ಇಡಲಾಗಿದೆ. ನೌಕರರ ಕಡ್ಡಾಯ ಹಾಜರಾತಿಗೆ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಭಟನೆಗೆ ಹೋಗಬೇಡಿ, ನಿಮ್ಮ ಕರ್ತವ್ಯ ನೀವು ಮಾಡಿ ಅಂತ. ಆಯಾ ನಿಗಮದ ಎಂಡಿಗಳು ನೌಕರರ ಕರ್ತವ್ಯಕ್ಕೆ ಗೈರಾಗಿ ಧರಣಿ ಮಾಡಿದ್ರೆ ಸಸ್ಪೆಂಡ್ ಮಾಡೋ ಸೂಚನೆ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಪ್ರತಿಭಟನೆಯ ಬಿಸಿ ಬೆಂಗಳೂರಿಗೆ ತಟ್ಟುತ್ತಾ ಅನ್ನುವಂತ ಒಂದು ಪ್ರಶ್ನೆ, ಜೊತೆಗೆ ಪ್ರತಿಭಟನೆಗೆ ಈಗ ಪರ್ಮಿಷನ್ ಕೊಟ್ಟಿಲ್ಲ. ಹಂಗಿದ್ರೂ ಪ್ರತಿಭಟನೆ ಮಾಡಿದ್ದೇ ಆದ್ರೆ ಈ 4 ನಿಗಮದ ಎಂಡಿಗಳು ಈ ನೌಕರರ ಮೇಲೆ ಸಸ್ಪೆಂಡ್ ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಜಾರಿ ಆಗಬಹುದಲ್ವಾ? ಏನಾಗುತ್ತೆ ಅಂತ? ಸೌಖ್ಯ, ಸಾರಿಗೆ ನೌಕರರು ಒಂದು ವೇಳೆ ಮುಷ್ಕರ ನಡೆದಿದ್ದೇ ಆದರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಅದರ ಎಫೆಕ್ಟ್ ತಟ್ಟುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಕಳೆದ ಹಲವು ವರ್ಷಗಳಿಂದ ನಮ್ಮ ಬೇಡಿಕೆ, ಪ್ರಮುಖವಾದಂಥ 2 ಬೇಡಿಕೆಗಳು 38 ತಿಂಗಳ ಹಿಂಬಾಕಿ ವೇತನವನ್ನು ಕೊಡಬೇಕು ಮತ್ತು 2024 ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥ 2 ಪ್ರಮುಖವಾದಂಥ ಡಿಮ್ಯಾಂಡನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ರು. ಈ ಹಿಂದೆ ಫೆಬ್ರವರಿ ತಿಂಗಳಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸ್ವತಃ ಸರ್ಕಾರ ಒಂದು ಭರವಸೆಯನ್ನು ಕೊಟ್ಟಿತ್ತು, ಬಜೆಟ್ನಲ್ಲಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಆಗುತ್ತೆ, ಸೊ ಅಲ್ಲಿವರೆಗೂ ನೀವು ಪ್ರತಿಭಟನೆಯನ್ನು ಮಾಡಬೇಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಸೊ ಕೇವಲ ಸಾಂಕೇತಿಕವಾಗಿ ಫ್ರೀಡಂ ಪಾರ್ಕ್ನಲ್ಲಿ 1 ದಿನದ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಸಾರಿಗೆ ನೌಕರರು ಮಾಡಿದ್ರು. ಆದರೆ ಬಜೆಟ್ ಮಂಡನೆ ಆಗಿದೆ. ಬಜೆಟ್ ಮಂಡನೆ ಆದರೂ ಕೂಡ ಕೇವಲ 38 ತಿಂಗಳಲ್ಲ 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡ್ತೀವಿ, ಹಾಗೆಯೇ 2024 ಜನವರಿ 1ರಿಂದ ವೇತನ ಪರಿಷ್ಕರಣೆ ಮಾಡೋದಿಲ್ಲ, ಅದರ ಬದಲಾಗಿ 2025 ಏಪ್ರಿಲ್ 1ರಿಂದ ವೇತನವನ್ನು ಪರಿಷ್ಕರಣೆ ಮಾಡ್ತೀನಿ ಅನ್ನುವಂಥ ಒಂದು ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಸೊ ಹೀಗಾಗಿ ನಮ್ಮ ಬೇಡಿಕೆಗಳನ್ನು ನೀವು ಈಡೇರಿಸಲಿಲ್ಲ ಅಂತಂದರೆ ನಾವು ಅನಿವಾರ್ಯವಾಗಿ ಪ್ರತಿಭಟನೆಯನ್ನು ಮಾಡಲೇಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಚಿತ್ರದುರ್ಗದಿಂದ ಸಾರಿಗೆ ನೌಕರರ ಕೂಟ ಕಾಲ್ನಡಿಗೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಬಂದು ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿತ್ತು. ಆದರೆ ಪೊಲೀಸರು ಅದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಯಾಕೆಂತಂದರೆ ಅವರು ಉಪವಾಸವಾಗಿ ಆಮರಣಾಂತ ಉಪವಾಸ ಮತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆದರೆ ಪೊಲೀಸರು ಕೇವಲ 1 ದಿನದ ಮಾತ್ರ ಪ್ರತಿಭಟನೆಗೆ ಮಾತ್ರ ನಿಮಗೆ ಅವಕಾಶವನ್ನು ಕೊಡ್ತೀವಿ, ನೀವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತೀವಿ ಅನ್ನುವಂಥದ್ದಾದರೆ ನಿಮಗೆ ಅನುಮತಿಯನ್ನು ಕೊಡೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನು ಸಾರಿಗೆ ನೌಕರರ ಕೂಟಕ್ಕೆ ಪೊಲೀಸರು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಸದ್ಯಕ್ಕೆ ಇದುವರೆಗೂ ಪ್ರತಿಭಟನೆಗೆ ಯಾವುದೇ ರೀತಿಯಾದಂಥ ಅನುಮತಿ ಸಿಕ್ಕಿಲ್ಲ. ಆದರೆ ನೌಕರರು ಹೇಳ್ತಾ ಇರುವಂಥದ್ದು ನಮ್ಮ ಬೇಡಿಕೆ ಈಡೇರೋ ತನಕ ಕೂಡ ನಾವು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಹಕ್ಕನ್ನು ಕೇಳೋಕೆ ನಾವು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಪಟ್ಟನ ಹಿಡಿದಿದ್ದಾರೆ. ಸೊ ಇದ್ರ ಬೆನ್ನಲ್ಲೇ ಸಾರಿಗೆ 4 ನಿಗಮಗಳ ಎಂಡಿಗಳು ವೀಕ್ ಆಫ್ ಅನ್ನು ಹೊರತುಪಡಿಸಿ ಉಳಿದಂತಹ ಯಾವುದೇ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು, ಕಡ್ಡಾಯವಾಗಿ ಕೆಲಸಕ್ಕೆ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಈ ಒಂದು ನಿಯಮವನ್ನು ಮೀರಿ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇ ಆದರೆ ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಿ
ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ಆರಂಭ ಆಗುತ್ತೆ. ಸೊ ಮಧ್ಯಾಹ್ನದ ನಂತರ ಅದರ ತೀವ್ರತೆ, ಅದರ ಕಾವು ಇನ್ನಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಒಂದು ವೇಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಪಟ್ಟು ಬಿಡದೆ ಪ್ರತಿಭಟನೆಗೆ ಮುಂದಾಗಿದ್ದೇ ಆದಲ್ಲಿ ನಾಳೆಯಿಂದ ಇನ್ನಷ್ಟು ತೀವ್ರಗೊಳ್ಳುತ್ತೆ. ಸೊ ಹಾಗಾಗಿ BMTC, KSRTC ಸೇರಿದಂತೆ ರಾಜ್ಯದ 4 ನಿಗಮಗಳ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ನಮ್ಮ ಜೊತೆಗೆ ಕೇವಲ ಮಾತುಕತೆಯನ್ನು ನಡೆಸೋದಲ್ಲ, ಲಿಖಿತವಾದಂಥ ಒಂದು ರೂಪದಲ್ಲಿ ನಮಗೆ ಭರವಸೆಯನ್ನು ಕೊಟ್ಟು ನಾವು ಪ್ರತಿಭಟನೆಯಿಂದ ಹಿಂದೆ ಸರಿತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಸರ್ಕಾರ ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೌಖ್ಯ. ಉಲ್ಲಾಸ್, ಇನ್ನೊಂದೇನು ಪ್ರಶ್ನೆ ಅಂದರೆ ಇಲ್ಲಿ ಸಹಜವಾಗಿಯೇ ಒಂದು ಕಡೆ ಪ್ರತಿಭಟನೆಗೆ ಪರ್ಮಿಷನ್ ಇಲ್ಲ, ಮತ್ತೊಂದು ಕಡೆ ನೀವು ಕರ್ತವ್ಯವನ್ನ ಬಿಟ್ಟು ಪ್ರತಿಭಟನೆಗೆ ಹೋದ್ರಿ ಅಂತಾದರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂಥ ಆದೇಶ ಇರೋದ್ರಿಂದ 4 ನಿಗಮಗಳಿಂದನೂ ಕೂಡ ಎಲ್ಲರೂ ಪ್ರತಿಭಟನೆಗೆ ಹಾಜರಾಗೋದಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ ಅಲ್ವಾ? ಖಂಡಿತವಾಗ್ಲೂ ಸೌಖ್ಯ. ಯಾಕೆಂದರೆ ಈ ಹಿಂದೆ 15 ದಿನ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ನೌಕರರ ಮೇಲೆ ವಜಾ ಮಾಡುವಂತಹ ಒಂದು ತೀರ್ಮಾನಕ್ಕೆ ಸರ್ಕಾರ ಮುಂದಾಗಿತ್ತು. ಯಾಕೆಂತಂದರೆ ಸಾರಿಗೆ ಇಲಾಖೆ ಅನ್ನುವಂಥದ್ದು ಏನಿದೆ ಆದರೂ ಎಸ್ಮಾ ಕಾಯ್ದೆ ಅಡಿಯಲ್ಲಿ ಬರುತ್ತೆ, ಅಂದರೆ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ. ಸೊ ಒಂದು ವೇಳೆ ನೀವು ಪ್ರತಿಭಟನೆಯನ್ನು ಮಾಡಿದ್ದೆ ಆದರೆ ಸಾರ್ವಜನಿಕರಿಗೆ, ಅದರಲ್ಲೂ ಪ್ರಮುಖವಾಗಿ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ನೀವು ಪ್ರತಿಭಟನೆಯನ್ನು ಮಾಡುವಂತಿಲ್ಲ ಅಂತ ಹೇಳಿಬಿಟ್ಟು ಪ್ರತಿ 6 ತಿಂಗಳಿಗೊಮ್ಮೆ ಎಸ್ಮಾ ಕಾಯ್ದೆಯನ್ನು ರಿನ್ಯೂವಲ್ ಮಾಡುವಂಥ ಕೆಲಸವನ್ನು ಸಾರಿಗೆ ಇಲಾಖೆ ಮಾಡ್ತಾ ಇದೆ. ಸೊ ಇದನ್ನು ಹೊರತಾಗೇನು ಕೂಡ, ಯಾಕೆಂತಂದರೆ ಒಂದು ವೇಳೆ ಈ ಹಿಂದೆ ಯಾರೂ ಕೂಡ ಡಿಸೈಡ್ ಮಾಡಿರಲಿಲ್ಲ 15 ದಿನ ಪ್ರತಿಭಟನೆ ಆಗತ್ತೆ ಅಂತೇಳಿ. ಸೊ ಆಗ ಸಾಕಷ್ಟು ತೀವ್ರ ಥರದಲ್ಲಿ ಪ್ರತಿಭಟನೆ ಆಗಿತ್ತು. ಸೊ ಅದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಪ್ರತಿಭಟನೆ ಅನ್ನುವಂಥ ವಿಚಾರ ಬಂದಾಗ ಅಥವಾ ಆ ಒಂದು ಸುದ್ದಿ ಕೇಳಿದಾಗ 4 ನಿಗಮಗಳ MDಗಳು ಸಾರಿಗೆ ನೌಕರರ ಮೇಲೆ ನೀವು ಕೆಲಸಕ್ಕೆ ಹಾಜರಾಗಬೇಕು, ಹಾಜರಾಗಲಿಲ್ಲ ಅಂತಂದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆ ಅಸ್ತ್ರವನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ಒಂದು ಅಸ್ತ್ರದಿಂದ ಒಂದಷ್ಟು ನೌಕರರು ಹಿಂದೆ ಸರಿಯುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಕಳೆದ 4-5 ವರ್ಷಗಳಿಂದಲೂ ಕೂಡ ನಮ್ಮ ಬೇಡಿಕೆ ಈಡೇರಬೇಕು ಅಂತ ಹೇಳಿ ಸಾರಿಗೆ ನೌಕರರ ಕೂಟ ಏನು ಪ್ರತಿಭಟನೆ ಮಾಡ್ತಾ ಇತ್ತು, ಅದಕ್ಕಾಗಿ ಒಂದು ಸಾರಿಗೆ ನೌಕರರ ಕೂಟವನ್ನು ಕೂಡ ರಚನೆ ಮಾಡಿಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ಈ ಹಿಂದೆ ಮಾಡಿದ್ರು. ಸೊ ಆ ಒಂದು ಕೂಟದ ನೇತೃತ್ವದಲ್ಲೇ ಇವತ್ತು ಪ್ರತಿಭಟನೆ ಆಗ್ತಿರೋದ್ರಿಂದ ಸೊ ಮೊದಲ ದಿನ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಫ್ರೀಡಂ ಪಾರ್ಕ್ನಲ್ಲಿ ಪೊಲೀಸರು ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ, ಅಂದರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಲಿಕ್ಕೆ ಪ್ರತಿಭಟನೆ ಅವಕಾಶ ಕೊಟ್ಟಿದ್ದೇ ಆದರೆ ಸೊ ನಾಳೆಯಿಂದ ಇನ್ನಷ್ಟು ತೀವ್ರಗೊಳ್ಳುವಂಥ ಸಾಧ್ಯತೆ ಇದೆ. ಸೌಖ್ಯ. ಥ್ಯಾಂಕ್ ಯು ಉಲ್ಲಾಸ್ ಮಾಹಿತಿಗೆ.